OMAD, which is called 1 meal a day, OMAD. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಾದ್ರೂ ಒಬ್ರು ವೆಯ್ಟ್ ಲಾಸ್ ಮಾಡೋದಕ್ಕೆ ನಾನು ಈ ರೀತಿ ಡಯಟ್ ಮಾಡ್ತಿದೀನಿ ಅಂತ ಹೇಳಿದ್ರೆ ಸಾಕು, ಜನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಟ್ ಜನರಿಗೆ ಎಕ್ಸಸೈಸ್ ಇಲ್ಲದೆ ಮಾಡ್ಬಿಡ್ಬೇಕು ಅಂದ್ರೆ ವಾವ್ ಏನೋ ದೊಡ್ಡ ಸೀಕ್ರೆಟ್ ಇರಬೇಕು ಅಂತ ಹೇಳಿ ಡಿಗ್ ಮಾಡೋದಕ್ಕೆ ಹೋಗ್ತಾರೆ ಅಥವಾ ಟ್ರೈ ಮಾಡೋದಕ್ಕೆ ಹೋಗ್ತಾರೆ. ಅದು ಎಲ್ಲದಕ್ಕಿಂತ ಬುಲ್ಶಿಟ್ ಬಂದು ಈ ಓಮ್ಯಾಡ್ ಡಯಟ್. ಓಕೆ, ಓಮ್ಯಾಡ್ ಡಯಟ್ ಏನು 1 ಮೀಲ್ ಎ ಡೇ ಅನ್ನೋದು ಅರ್ಥ, ಒಂದು ಊಟ. ಅರ್ಥ ಆಯ್ತಾ? ಉದಾಹರಣೆಗೆ ನಿಮ್ಮ ಬಾಡಿಗೆ ಬೇಕು ಒಂದು ದಿನಕ್ಕೆ ಎಲ್ಲ ರೀತಿ ಇಷ್ಟು ವಿಟಮಿನ್ಸ್ ಬೇಕು ನಿಮ್ಮ ದೇಹಕ್ಕೆ ನೀವು ಸರ್ವೈವ್ ಆಗೋದಕ್ಕೆ. ರೆಕಮೆಂಡೆಡ್ ಡೈಲಿ ಅಲೋವೆನ್ಸ್ ಅಂತ ಹೇಳ್ತಾರೆ. ಓಕೆ, ಹಾಗೆ ನಿಮ್ಮ ಬಾಡಿಗೆ ಪ್ರೋಟೀನ್ ಬೇಕು, ನಿಮ್ಮ ಚರ್ಮ ಸ್ಕಿನ್ನು ಮೇಂಟೈನ್ ಮಾಡೋದಕ್ಕೆ ಪ್ರೋಟೀನ್ ಅಂಶ ಬೇಕು, ಎನರ್ಜಿಗೆ ಕಾರ್ಬೋಹೈಡ್ರೇಟು ಬೇಕು, ಹಾರ್ಮೋನ್ ಫಂಕ್ಷನ್ಗೆ ಫ್ಯಾಟು ಬೇಕು. ಓಕೆ, ನೀವು ಒಂದು ಊಟದಲ್ಲಿ ಅಷ್ಟು ನಿಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶನ ತಿನ್ನೋದಕ್ಕೆ ಸಾಧ್ಯನಾ ನಿಮ್ಗೆ? ಆ ಥರ ಇದ್ರೆ ಪ್ರಾಬಬಲಿ 1 ಮೀಲ್ ಎ ಡೇ ಇಸ್ ಫೈನ್. ಇವನ್ ಹಾಗೆ ವಾರಿಯರ್ ಡಯಟ್ ಅಂತಲೂ ಒಂದು ಬರುತ್ತೆ, ಬರೀ 4 ಗಂಟೆನಲ್ಲಿ ತಿನ್ನೋದು. ಓಕೆ, ಕೆಲವೊಬ್ರು ಮಾಡ್ತಾರೆ ಅದನ್ನ, ಬಿಕಾಸ್ ಅವರಿಗೆ ಒಂದು ಸಿಟ್ಟಿಂಗ್ನಲ್ಲಿ ಎಲ್ಲ ರೀತಿ ಒಂದು 2000 ಕ್ಯಾಲರೀಸ್ ಡಯಟ್ ಫುಡ್ಗಳು ಕೂಡ ಒಂದು ಫುಡ್ಡಲ್ಲಿ ತಿನ್ನುವಷ್ಟು ಕೆಪಾಸಿಟಿ ಇರುತ್ತೆ ಕೆಲವೊಬ್ಬರಿಗೆ. ಓಕೆ, ಫಾರ್ ಎಕ್ಸಾಂಪಲ್ ನನ್ನ ಉದಾಹರಣೆ ತಗೊಂಡ್ರೆ ನನಗೆ ಒಂದು ಊಟದಲ್ಲಿ ಒಂದು 500 ಕ್ಯಾಲರಿಕ್ಕಿಂತ ಜಾಸ್ತಿ ಇರೋ ಫುಡ್ಗಳನ್ನ ತಿನ್ನೋದು ಕಷ್ಟ. ಓಕೆ, ಆಮೇಲೆ ಸ್ಮಾಲ್ ಲೀಟರ್ ಅಂದರೆ ನನ್ನ ಒಂದು ಊಟದಲ್ಲಿ ತುಂಬ ಆಹಾರನ ಒಟ್ಟಿಗೆ ತಿಂದು ಡೈಜೆಸ್ಟ್ ಮಾಡುವಂಥ ಕೆಪಾಸಿಟಿ ನನ್ನ ಪರ್ಸ್ನಲಿ ಇಲ್ಲ, ಹಾಗೆ ತುಂಬ ಜನರಿಗೆ ಇರೋದಿಲ್ಲ. ಓಕೆ, ಸೊ ಹಾಗಂದಾಗ ನೀವು ನ್ಯಾಚುರಲಿ ನೀವು ಕಡಿಮೆ ಆಹಾರ ತಿಂತೀರಾ, ಅದರಿಂದ ನಿಮಗೆ ವೆಯ್ಟ್ ಕಡಿಮೆನೂ ಆಗ್ಬೋದು. ಬಟ್ ಯಾವಾಗಲೂ ತೀರಾ ಕಡಿಮೆ ತಿಂದು ವೆಯ್ಟ್ ಲಾಸ್ ಮಾಡೋದು ಅನ್ನೋದಿದೆಯಲ್ಲ, ಅದಕ್ಕಿಂತ ಕೆಟ್ಟದು ಇನ್ನೊಂದಿಲ್ಲ. ಓಕೆ, ಅರ್ಧಕ್ಕರ್ಧ ಜನ ಅದೇ ಮಾಡ್ತಿರೋದು ನಿಮಗೆ. ಇವಾಗ ಯಾರೋ ಒಬ್ರು 30 ಗ್ರಾಮ್ ಇರೋ ಮಿಲೆಟ್ ಪೌಡರ್ ಕೊಡ್ತಾರೆ, ಅಥವಾ ಯಾರೋ ಒಬ್ರು 10-15 ಗ್ರಾಮ್ ಇರೋ ಸೋಯಾ ಪೌಡರ್ ಕೊಟ್ಟು ಹರ್ಬಲ್ ಅಂತ ಹೇಳ್ತಾರೆ. ಈ ತರ ಎಲ್ಲ ಮಾಡ್ತಿರ್ತಾರೆ ನಿಮಗೆ. ಓಕೆ, ಕಡಿಮೆ ತಿನ್ನೋದ್ರಿಂದ ನಿಮ್ಗೆ ತೂಕ ಏನೋ ಇಳಿತಿರ್ಬೋದು, ಬಟ್ ಅದನ್ನ ಹೆಲ್ದಿ ವೆಯ್ಟ್ ಲಾಸ್ ಅಂತ ಹೇಳಲ್ಲ. ಓಕೆ, ಅಲ್ಲಿ ನಿಮಗೆ ವೆಯ್ಟ್ ಕಡಿಮೆ ಆಗ್ತಿರ್ಬೋದು ಸ್ಕೇಲ್ನಲ್ಲಿ, ಬಟ್ ನಿಮ್ದು ಏನು ಹೋಗ್ತಿರುತ್ತೆ, ಮಸಲ್ ಹೋಗ್ತಿರುತ್ತೆ, ನಿಮ್ಮ ಬೋನ್ ಡೆನ್ಸಿಟಿ, ಮೂಳೆಯ ಗಾತ್ರ ಮತ್ತು ಸದೃಢತೆ ಕಡಿಮೆ ಆಗ್ತಿರುತ್ತೆ. ದೇಹಕ್ಕೆ ಬೇಕಾಗಿರುವ ಪೌಷ್ಟಿಕಾಂಶತೆ, ನಮ್ಮ ದೇಹ ಸಸ್ಟೈನ್ ಮಾಡೋದಕ್ಕೆ ಬಹಳಷ್ಟು ಪೌಷ್ಟಿಕಾಂಶಗಳು ಬೇಕು. ನಿಮಗೆ ಕೆಲವೊಂದು ವಿಟಮಿನ್ಸ್, ವಿಟಮಿನ್ ಡಿ, B12 ಎಲ್ಲ ಕಡಿಮೆ ಆದರೆ ಜಾಯಿಂಟ್ ಪೇನ್ಗಳು, ನೋವುಗಳು, ಡಿಪ್ರೆಷನ್, ಈ ರೀತಿ ಹಲವಾರು ಸಮಸ್ಯೆಗಳು ಬರ್ಬೋದು. ಓಕೆ, ಕರೆಕ್ಟಾಗಿ ಒಳ್ಳೆ ಪೌಷ್ಟಿಕಾಂಶ ಇರೋ ಆಹಾರನೇ ತಿಂತಾ ಇಲ್ಲ ಅಂದರೆ ಹೆಂಗೆ ಸಸ್ಟೈನ್ ಆಗಕ್ಕೆ ಸಾಧ್ಯ? ಈ ಥರ ನೀವು ವೀಕ್ ಆಗಿ ಇರಬೇಕಾ? ಇತ್ತೀಚೆಗೆ ಬಹಳಷ್ಟು ಜನ ಏನದ ಒಂದು ನಿಮ್ಗೆ ಗೊತ್ತಿರತ್ತೆ ವೆಯ್ಟ್ ಲಾಸ್ ಡ್ರಗ್, ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಸೋಂಬೇರಿ ನನ್ನ ಮಕ್ಕಳು ಅದನ್ನು ಟ್ರೈ ಮಾಡ್ತಾರೆ. ಅಂದ್ರೆ ಅದ್ರ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಊಟ ಕಡಿಮೆ ಮಾಡೋ ಥರ ಮಾಡುತ್ತೆ. ಸಿಂಪಲಿ ತಗೊಳ್ತಾ ಇದ್ದಾರೆ ತುಂಬಾ ಜನನ. ಅಮೆರಿಕದಲ್ಲಿ ತುಂಬಾ ನಡೀತಾ ಇದೆ. ಎಲ್ಲರೂ ಏನೋ ಕಾಯಿಲೆ ಬಂದಿರೋ ತರ ಕಾಣ್ತಾ ಇದ್ದಾರೆ ಈ ತರ ಈ ಡ್ರಗ್ ತಗೊಂಡು ವೆಯ್ಟ್ ಲಾಸ್ ಮಾಡಿ. ವೆಯ್ಟ್ ಲಾಸ್ ಅನ್ನೋದು ವೀಕ್ ಆಗಿ, ಸಿಕ್ ಆಗಿ, ಪೇಷಂಟ್ ತರ ವೆಯ್ಟ್ ಲಾಸ್ ಮಾಡೋದಿದೆಯಲ್ಲ, ಅದು ಆ ಥರ ಮಾಡಿದಾಗ ಅಫ್ಕೋರ್ಸ್ ವೆಯ್ಟ್ ಅಂತೂ ವಾಪಸ್ ಬಂದೇ ಬರುತ್ತೆ. ಬಟ್ ಆದರೆ ಎವ್ರಿ ಡೇ ನರಕ ನಿಮಗೆ. ಓಕೆ, ಏನು ವೆಯ್ಟ್ ಕಡಿಮೆ ಮಾಡಿ ಏನು ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಅನ್ಕೊಂಡಿರ್ತೀರ, ಅದು ದೇವರಣೆಗೂ ಆಗೋದಿಲ್ಲ. ಅಕಸ್ಮಾತ್ ನೀವು ಆ ಥರ 1 ಮೀಲ್ ಎ ಡೇ ಮಾಡಬೇಕು ಅಂತಿದ್ರು, ತುಂಬಾನೇ ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್ ತಿಂತಿರ್ಬೇಕು. ಅದು ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಬೆಟರ್, ಬಿಕಾಸ್ ನಿಮಗೆ ಒಳ್ಳೆ ಪ್ರೋಟೀನ್ ಎಲ್ಲ ಕವರ್ ಅಪ್ ಮಾಡ್ಬೋದು. ನನ್ನ ಕೈಲಂತೂ ನಾನು ಡೈಲಿ 2000 ಕ್ಯಾಲರಿ ತಿಂತೀನಿ. ಅಷ್ಟು ನನ್ನ ಕೈಲಿ ತಿನ್ನೋದಕ್ಕೆ 1 ಮೀಲಲ್ಲಿ ತಿನ್ನೋದಕ್ಕೆ ಆಗೋದೇ ಇಲ್ಲ. ನನಗೆ ಮಿನಿಮಮ್ 3 ಮೀಲ್ಸ್ ಬೇಕೇ ಬೇಕು. ಓಕೆ, ಅದನ್ನ ಡಿವೈಡ್ ಮಾಡಿ ತಿನ್ನೋದಕ್ಕೆ. ಓಕೆ, ನನಗೆ ಬಾಡಿಗೆ ಬೇಕಾಗಿರೋ ಪೌಷ್ಟಿಕಾಂಶ ಎಲ್ಲ ಸಿಗಬೇಕು ಅಂದರೆ ಆ ಥರ. ಯಾರೋ ಒಬ್ರು ಹುಡುಗಿಯರಿಗೆ 1400ರಿಂದ 1500 ಮೀಲು. ಓಕೆ, ಅವರು ಒಂದು ಊಟದಲ್ಲಿ ನಾನು ಬರೀ 500 ಕ್ಯಾಲರಿ ತಿಂದು ವಾವ್ ನಾನು 1 ತಿಂಗಳಿಗೆ 10 kg ಕಡಿಮೆ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ನಿಮ್ದು ಪೀರಿಯಡ್ ಡಮಾರ್ ಆಗುತ್ತೆ. ಆಮೇಲೆ ಕೂದಲೆಲ್ಲ ಉದುರೋಗುತ್ತೆ. ಆಮೇಲೆ ಚರ್ಮ ಎಲ್ಲ ಬಂದು ಇಲ್ಲಿರೋ ಚರ್ಮ ಬಂದು ಇಲ್ಲಿ ಅಂಟ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಈ ಥರ ಆಗಲ್ಲ. ಬಟ್ ಆದರೆ ಜಸ್ಟ್ ಬಿ ಕೇರ್ಫುಲ್. ಏನೇನು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಯಾವುದಾದ್ರು ವಿಡಿಯೋ ಟ್ರೆಂಡ್ ಆಗ್ತಿದೆ ಅಂತಿದ್ದ ತಕ್ಷಣ ಅದನ್ನ ನಾಳೆ ಮಾಡಿ ತಲೆ ತಿರುಗಿಸುತ್ತ ಬಿಡೋದಲ್ಲ. ಓಕೆ, ಜಸ್ಟ್ ಸ್ವಲ್ಪ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಲವಷ್ಟು ವಿಡಿಯೋಗಳನ್ನ ನಾನು ಆಲ್ರೆಡಿ ಎಜುಕೇಷನಲ್ ವಿಡಿಯೋಗಳನ್ನ ಈ ವಿಷಯದ ಬಗ್ಗೆ ಪೋಸ್ಟ್ ಮಾಡಿದ್ದೀನಿ. ಟ್ರೈ ಟು ಅರ್ಥ ಮಾಡ್ಕೊಳ್ಳಿ ಎಲ್ಲದು. ಈವನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೂ ಕೂಡ ಊಟ ಬಿಡೋದಲ್ಲ, ಊಟನ ಸ್ವಲ್ಪ ಮುಂದೂಡೋದು. ಓಕೆ, ಫಾಸ್ಟಿಂಗ್ ಡಯಟ್ಗಳು ಮಾಡಿರ್ತಾರೆ. ಫಾಸ್ಟಿಂಗ್ ಅನ್ನೋದು ಥೆರಪಿ ಥರ ಟೆಂಪ್ರವರಿ ಆಗಿ ಬಳಸುವಂಥದ್ದು, ಪ್ರತಿದಿನ ಊಟ ಬಿಡೋದಲ್ಲ. ಓಕೆ, ಅದಕ್ಕೂ ಒಂದು ಸ್ಟ್ರಾಟಜಿ ಇದೆ. ಓಕೆ, ಹಂಗಂಗೆ ಮಾಡೋದಲ್ಲ, ಅದಕ್ಕೆ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಏನು ಅಂತ ನಾನು ಆಲ್ರೆಡಿ ವಿಡಿಯೋಗಳು ಮಾಡಿದ್ದೀನಿ. ಬಟ್ ಜಸ್ಟ್ ಗೋ ಆ್ಯಂಡ್ ಚೆಕ್. ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಪಾರ್ಟ್ 1 ಇದೆ, ಪಾರ್ಟ್ 2 ಇದೆ. 2 ವಿಡಿಯೋ ನೋಡಿ. ಒಂದೇ ವಿಡಿಯೋ ನೋಡಿದ್ರೆ ಏನು ಉಪಯೋಗ ಇಲ್ಲ. 2 ವಿಡಿಯೋ ನೋಡಿ, ಅವಾಗ ಅರ್ಥ ಆಗುತ್ತೆ.